ಇಬ್ರು ಕುತ್ಕೊಂಡ್ ಮಾತಾಡ್ರಮ್ಮ, ನಾನು ಆ ಕಡೆ ಕುತ್ಕೋತೀನಿ. ವಾರೇ ವಾ ಅತ್ತಿಗೆ, ಎಂತ ಒಳ್ಳೆ ಖುಷಿ ಸಮಾಚಾರ ಹೇಳ್ಬಿಟ್ಟಿದ್ದೀರಾ. ನನಗ್ ಸೊಸೆ ಬರ್ತಿದ್ದಾರಾ ಅಥವಾ ಅಳಿಯ ಬರ್ತಿದ್ದಾರಾ? ಯಾವ್ದಾದ್ರೂ ಆಗ್ಲಿಕ್ಕಿತ್ತಿ, ನನ್ಗಂತೂ ಗಂಡು ಹೆಣ್ಣು ಅಂತ ಏನು ಭೇದ ಭಾವ ಇಲ್ಲ. ಆಂಟಿ, ನೀವ್ ಚೆನ್ನಾಗಿದ್ದೀರಾ? ಹೂನಮ್ಮ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದೀಯಮ್ಮ? ಹ್ಞೂ ಆಂಟಿ, ನಾನು ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಅದಕ್ಕೆ ನನ್ಗಂತೂ ನೀವು ಪ್ರೆಗ್ನೆಂಟ್ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಹೌದು, ಸ್ವೀಟಿ ಕರ್ಕೊಂಡ್ ಬಂದಿಲ್ವಾ? ಇಲ್ಲ, ಸ್ವೀಟಿ ಸ್ಕೂಲ್ಗೆ ಹೋಗಿದ್ಲಲ್ಲ, ನಾನು ಒಬ್ಳೆ ಬಂದೆ. ಏನು, ನೀನ್ ಒಬ್ಳೆ ಬಂದ್ಯಾ? ಯಾಕೆ ಅಣ್ಣವ್ರು ಬರ್ಲಿಲ್ವಾ ನಿಮ್ ಜೊತೆ? ಇಲ್ಲ ಇಲ್ಲ, ಅವರು ಇಲ್ಲ, ಅವ್ರು ಬಂದಿಲ್ಲ. ಯಾಕೆ ದೀಪ್ತಿ, ಏನಾಯ್ತು? ಅಲ್ಲ, ನೀನ್ ಯಾಕೆ ಇಷ್ಟೆಲ್ಲಾಗಿದೀಯಾ? ಅದು ಏನಿಲ್ಲ, ಯಾಕೋ ಸ್ವಲ್ಪ ತಲೆ ತುಂಬಾ ನೋವ್ತಾ ಇದೆ. ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಇತ್ತೀಚೆಗಂತೂ ನನಗೆ ನಿಜವಾಗ್ಲೂ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಆ ತರ ಆಗ್ಬಿಟ್ಟಿದೆ ಅದಕ್ಕೆ. ಹೌದಾ? ಏನೋ ಅಮ್ಮ, ಈಗಿನ ಕಾಲದಲ್ಲಿ ಅದ್ ಯಾವ್ಯಾವ ಕಾಯಿಲೆಗಳಿದಾವೆ ಅನ್ನೋದೇ ಗೊತ್ತಾಯ್ತಲ್ಲ. ಇದೇನು ಈಗ ಮೊನ್ನೆಲ್ಲ ಅದೆಂತದ, ಈ ತಿರುಪತಿ ಅಂತ ನೋಡಪ್ಪ, AFSಗೆ ಮಾಲೆ ಹಾಕೊಂಡ್ ಹೋಗ್ತಾರಲ್ಲ, ಅಲ್ಲದೇನೋ ಮೆದ್ಲು ತಿನ್ನೋ ಅಮೀಬಾ, ಅದೇನೋ ಕಾಯಿಲೆ ವೈರಸ್ ಅಂತ ಏನೇನೋ ಮಾತಾಡ್ತಾರಪ್ಪ. ಅದ್ ಏನು ಅಂತಾನೆ ಅರ್ಥ ಆಗೋದಿಲ್ಲ. ಅದೇನು ವಿಚಿತ್ರವಾಗಿರೋ ಕಾಯಿಲೆಗಳು ಹೇಳ್ತಾರೆ. ಹಿಂದೆ ಏನು ಇರ್ಲಿಲ್ಲ. ಮೊಟ್ಟೆ ತುಂಬಾ ಹಿಟ್ಟು ಉಂಡ್ಬಿಟ್ಟು ಹೊಲ್ದ ಹತ್ರಕ್ ಹೋಗಿ ಗೇರ್ಮೇಲ್ ಮಾಡ್ಕೊಂಡ್ ಸಂಜೆ ಬಂದ್ ಮನೆ ಸೇರ್ಕೊಂಡ್ ಅಚ್ಚುಕಟ್ಟಾಗಿ ರಾತ್ರಿ ಉಂಡ್ಬಿಟ್ಟು ಮನಿಕೊಳ್ಳೋರು. ಅವಾಗ ಏನ್ ಆಸ್ಪತ್ರೆಗಳು ಇಷ್ಟಿರ್ಲಿಲ್ಲ, ಮೆಡಿಕಲ್ ಶಾಪ್ಗಳು ಇರ್ಲಿಲ್ಲ, ಯಾವ ಕಾಯಿಲೆಗಳು ಅಷ್ಟಾಗಿ ಬರ್ತಾನೆ ಇರ್ಲಿಲ್ಲ. ಈಗಂತೂ ಎದ್ರು ನೋವು ಕುಂತ್ರು ನೋವು. ಅಯ್ಯೋ, ಕಾಲ ಒಂದೇ ಅಲ್ಲಮ್ಮ. ಇವಾಗ ನಾವು ಊಟ ಮಾಡ್ತಾ ಇದೀವಲ್ಲ, ಅದು ಫುಡ್ ಕೂಡ ಅಷ್ಟು ಏನು ಗುಣಮಟ್ಟ ಕಮ್ಮಿ. ಅದಕ್ಕೋಸ್ಕರನೇ ಜಾಸ್ತಿ ನಾವು ಕಾಯಿಲೆ ಬೀಳ್ತಾ ಇರೋದು. ಹಂಗ ಅನ್ಬಿಟ್ಟು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ನಾವೇ ಬೆಳ್ಕೊಂಡ್ ತಿನ್ನಕ್ಕಾಗತ್ತಾ? ಯಾಕಾಗಲ್ಲ ದೀಪ್ತಿ, ಮನ್ಸ್ ಮಾಡಿದ್ರೆ ಎಲ್ಲಾನು ಸಾಧ್ಯ. ಆದ್ರೆ ನಮ್ ಜನ ಮನ್ಸ್ ಮಾಡಲ್ಲ ಅಷ್ಟೇ. ಇವಾಗಿನ ಕೆಲ್ಸ, ಆಫೀಸು, ಆ ವರ್ಕು ಈ ವರ್ಕು, ಅದ್ರ ಮಧ್ಯದಲ್ಲಿ ಇದೆಲ್ಲ ಮಾಡೋದಕ್ಕೆ ಅವ್ರಿಗೆ ಟೈಮೇ ಸಿಗ್ತಾ ಇಲ್ಲ ಅಷ್ಟೇ. ಮತ್ತೆ ಇನ್ನೇನ್ ದೀಪ್ತಿ ಸಮಾಚಾರ? ಅದು ಇನ್ನೇನಿಲ್ಲ. ಗೀತಾ, ದೀಪ್ತಿ, ನೀವಿಬ್ರು ಮಾತಾಡ್ತಾರಮ್ಮ. ನಾನು ಅಡಿಗೆ ಮನೇಲಿ ಏನಾದ್ರು ಸಹಾಯ ಬೇಕಾ ನೋಡಿ ಅಲ್ಲಿ ಸ್ವಲ್ಪ ಸಹಾಯ ಮಾಡ್ತೀನಿ. ಸರಿಯಮ್ಮ, ಆಯ್ತು, ಹೋಗು. ದೀಪ್ತಿ, ಈಗ ಹೇಳು, ಏನ್ ವಿಷಯ? ಯಾಕೆ ಇಷ್ಟೆಲ್ಲ ಇದೆಯಾ? ನೀವ್ ಯಾವತ್ತು ಇಷ್ಟೊಂದು ಡಲ್ಲಾಗಿರೋದ್ ನಾನು ನೋಡೇ ಇಲ್ಲ. ಅಂದ್ರೆ ಏನು ಫೋನ್ಗೆ ಏನು ಮಾಡಿದೆ, ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಅಲ್ಲ, ನಾನು ಇಲ್ಲಿ ಬರ್ಬಾರ್ದಿತ್ತ ಅದಕ್ಕೆ? ಚೇಚೆ, ಯಾಕೆ ಈ ತರ ಮಾತಾಡ್ತಾ ಇದೀಯಾ? ನಿಮ್ ಮನೆ ನೀನ್ ಬರ್ದೆ ಇನ್ಯಾರು ಬರ್ತಾರೆ ಹೇಳು? ನೋಡು, ನಾನು ಆತರ ಎಲ್ಲ ಥಿಂಕ್ ಮಾಡೋಳೆ ಅಲ್ಲ, ಆಯ್ತಾ? ನೀನ್ ನನ್ ಜೀವನ ಎಷ್ಟು ಹಾಳಾಗಿದ್ದಾಗ ನನ್ ಜೊತೆ ನಿಂತು ನೀನ್ ಅದಕ್ಕೆಲ್ಲ ಸಾಥ್ ಕೊಟ್ಟು ನನ್ನ ಈ ಮಟ್ಟಕ್ಕೆ ನನ್ ಜೀವನ ಸರಿಯಾಗಿದೆ ಅಂತ ಅಂದ್ರೆ ಅದಕ್ಕೆ ಕಾರಣನೇ ನೀನು ದೀಪ್ತಿ. ಅವತ್ತು ನೀನ್ ಇಲ್ಲ ಅಂದಿದ್ರೆ ಇವತ್ತು ಈ ಗೀತಾ ಇಲ್ಲಿ ಕುತ್ಕೊಂಡಿರ್ತಿರ್ಲಿಲ್ಲ. ಎಲ್ಲ ಮರ್ತ್ಬಿಡ್ತಾರೆ. ಆದ್ರೆ ನನ್ಗೆ ಆತರ ಬುದ್ಧಿ ಇಲ್ಲ. ನೀನ್ ಏನ್ ಮಾಡಿದೀಯಾ, ನನ್ಗೋಸ್ಕರ ಎಷ್ಟ್ ಕಷ್ಟ ಪಟ್ಟಿದೀಯಾ ಅನ್ನೋದು ನನಗ್ ಗೊತ್ತು. ಅಂತದ್ರಲ್ಲಿ ನಿನ್ಗೆ ನಾನ್ ಆತರ ಮಾತಾಡ್ತೀನ? ಚೇಚೆ, ಯಾವತ್ತೂ ಆತರ ಅನ್ಕೊಂಬೇಡ. ಏನ್ ವಿಷಯ? ಅದೇನ್ ನನ್ನ ಹತ್ರ ಹೇಳಲ್ವಾ ನೀನು? ಅದು ಅದು ಅದಕ್ಕೆ ಅದು ಏನಾಗಿದೆ ಗೊತ್ತಾ? ನನ್ ಗಂಡ ನನಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದಾನೆ. ಅವನು ಅವ್ರ ಮನೆಯವ್ರಿಗೆ ಎಲ್ಲರೂ, ಅವ್ರ ಮನೇಲಿ ಯಾರು ಸರಿಗಿಲ್ಲ, ಎಲ್ಲರೂ ಅಂತವ್ರೇನೆ. ನನ್ಗೆ ಫಸ್ಟ್ ಇದೆಲ್ಲ ಗೊತ್ತಾಗ್ಲಿಲ್ಲ. ಅಲ್ಲ, ಅವ್ರು ನನ್ಗೆ ಏನಕ್ಕೆ ಈ ತರ ಮಾಡಿದ್ರು, ನನ್ನಲ್ಲಿ ಏನಂತ ದ್ವೇಷ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ, ಏನಾಯ್ತು? ದೀಪ್ತಿ, ಬಾರಮ್ಮ. ಅತ್ತೆ, ಆ ದೀಪ್ತಿ ಏನೋ ಹೇಳ್ತಿದ್ದಾಳೆ, ಅದು ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಮೋಸ, ದ್ರೋಹ, ಅನ್ಯಾಯ ಅಂತ ಏನೋ ಹೇಳ್ತಿದ್ದಾರೆ. ಏನಾಯ್ತತೆ? ಅಯ್ಯೋ, ಇವಳೊಬ್ಳು ಏನೇನೋ ತಪ್ಪು ತಿಳ್ಕೊಂಡಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸುಮ್ಮನೆ ಯಾಕೆ ದುಡ್ಕಿ ನಿರ್ಧಾರ ತಗೋತೀಯ ದೀಪ್ತಿ? ಅಲ್ಲ, ನನಗೆ ವಿಷಯನೂ ಏನು ಅಂತ ಗೊತ್ತಾಗಿಲ್ಲ ಅತ್ತೆ. ಏನಿಲ್ಲಮ್ಮ, ಇವಳು ಗಂಡ ಇನ್ನ ಮದ್ವೆ ಆಗಿದ್ದಾನೆ ಅಂತ ಇವಳು ತಪ್ಪು ತಿಳ್ಕೊಂಡಿದ್ದಾಳೆ. ತಪ್ಪು ತಿಳ್ಕೊಂಡಿರೋದಲ್ಲಮ್ಮ, ಸತ್ಯ ಅದೇನೇನೆ. ನಾನು ನನ್ ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದೀನಿ ತಾನೆ. ಅವರು ಅವ್ರ ಬಾಯಿ ಯಾರೇ ಹೇಳಿದ್ದಾರೆ, ಇವಳು ನನ್ ಹೆಂಡತಿ, ಅದು ನನ್ ಮಗು ಅಂತ ಹೇಳಿದ್ದಾರೆ. ಇನ್ನೇನ್ ಸಾಕ್ಷಿ ಬೇಕು ನಿನ್ಗೆ? ನೋಡಮ್ಮ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಂತದ್ರಲ್ಲಿ ನೀನ್ ಸುಮ್ನೆ ಈ ತರ ಎಲ್ಲ ತಪ್ಪು ಕಲ್ಪನೆ ಮಾಡ್ಕೊಂಡು ಈ ತರ ಮಾತಾಡಿದ್ರೆ ಹಿಂಗೆ? ನೋಡು, ಈ ತರ ಎಲ್ಲ ಯೋಚನೆ ಮಾಡ್ಬೇಡ ನೀನು. ಸುಮ್ಮನೆ ನಾನ್ ಸಂಜೆ ಗಿರೀಶ್ಗೆ ಬರಕ್ ಹೇಳ್ತೀನಿ. ನಿಮ್ ತಂದೆನೂ ಬರ್ಲಿ, ನಿಮ್ ತಂದೆ ಆದಿತ್ಯ ಎಲ್ಲ ಬರ್ಲಿ, ಬಂದು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡಿದ್ರಾಯ್ತು. ನೀನ್ ಯಾಕಮ್ಮ ಇಷ್ಟೊಂದು ದುಡುಕ್ ನಿರ್ಧಾರ ತಗೋತಾ ಇದೀಯಾ? ಅಮ್ಮ, ನೀನ್ ಏನು ಅರ್ಥ ಆಗ್ತಾ ಇಲ್ಲ. ನನ್ ಕಷ್ಟ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಅಲ್ಲಮ್ಮ, ನನ್ಗೇನೋ ತಿಳಿದಿದ್ದು ಹೇಳ್ತಾ ಇದ್ದೀನಿ. ಇದಕ್ ಮೀರಿ ನಿನ್ ಇಷ್ಟ ಕಣಮ್ಮ, ನಾನೇನು ಹೇಳಕ್ ಬರಲ್ಲ. ನೋಡು, ನೀನ್ ಈ ಮನೆಯಲ್ಲಿದ್ರೆ ನಮ್ಗೇನ್ ಸಾಕಕ್ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದ್ ಹೆಣ್ಣಿಗೆ ಗಂಡು ಬೇಕೇ ಬೇಕು. ಒಬ್ಬ ಗಂಡ ಅಂತ ಅವಳ ಜೊತೆನಲ್ಲಿ ಇದ್ರೇನೇನೆ ಅವಳಿಗೆ ಒಂದ್ ಮರ್ಯಾದೆ. ಕಟ್ಕೊಂಡ್ ಗಂಡ ಇನ್ನೊಬ್ಳ ಜೊತೆ ಓಡಾಡಿದ್ರಲ್ಲೂ ತಪ್ಪಿಲ್ಲ ಅಲ್ವೇನಮ್ಮ? ಹೆಂಗಮ್ಮ ಒಪ್ಕೊಳಕಾಗುತ್ತೆ? ನನ್ ಗಂಡ ಇನ್ನೊಬ್ಳ ಜೊತೆ ಇದ್ದಾನೆ, ಇನ್ನೊಬ್ಳ ಜೊತೆ ಸಂಸಾರ ಮಾಡ್ತಾನೆ.
ನಿಜವಾಗ್ಲೂ ನನ್ಗೆ ನೆನ್ಸ್ಕೊಂಡ್ರೇನೆ ಆಗ್ತಾ ಇಲ್ಲಮ್ಮ. ನನ್ ನಿಜವಾಗ್ಲೂ ಆಗ್ತಾ ಇಲ್ಲ. ದಯವಿಟ್ಟು ಪ್ಲೀಸ್ ನನ್ ಸುಮ್ಮನೆ ಬಿಟ್ಬಿಡು. ಗೀತಾ, ನೋಡಮ್ಮ ಒಂಚೂರು ನೀನೇ ಒಂಚೂರು ಹೇಳು. ನಾನು ಒಂಚೂರು ಹೊರಗಡೆ ಇರ್ತೀನಿ. ನೋಡಿದ್ರಿ ಗೀತಾ ಯಾವ ತರ ಮಾತಾಡ್ತಾರೆ ಅಂತ. ಅಲ್ಲ, ಗಂಡಸರು ಏನ್ ತಪ್ಪು ಮಾಡಿದ್ರು ಸರಿನಾ? ನಾನು ಹಂಗಂತ ಎಲ್ಲಾ ಗಂಡಸರು ತಪ್ಪು ಮಾಡ್ತಾರೆ ಅಂತ ಹೇಳ್ತಿಲ್ಲ. ಈಗ ನನ್ ಗಂಡ ತಪ್ಪು ಮಾಡಿದಾನೆ, ಅವ್ನು ಇನ್ನೊಂದ್ ಮದ್ವೆ ಆಗಿದ್ದಾನೆ. ಇದನ್ನ ನಾನು ಹೆಂಗ್ ಕೇಳಿ ಸಹಿಸ್ಕೊಂಡಿರ್ಲಿ ಹೇಳು? ನೀನ್ ಹೋಗಿ ಆ ಮಗುನ ನೋಡ್ತೀಯಾ? ಇಲ್ಲ ಅದ್ಕೆ, ನನ್ಗೆ ಈ ವಿಚಾರ ಕೇಳಿ ಆಕಾಶನೇ ತಲೆ ಮೇಲೆ ಬಿದ್ದಂಗಾಗೋಯ್ತು. ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ಲಿಲ್ಲ. ನಾನು ಆ ಮಗುನ ನೋಡಕ್ ಹೋಗ್ಲಿಲ್ಲ. ಅಲ್ಲಿ ಆ ಮಗು ತಾಯಿ ಇದ್ಲಲ್ಲ, ಅವಳನ್ನ ಮಾತ್ರ ನೋಡ್ದೆ. ಅವಳಿಗೂ ನನಗೆ ಮತ್ತೆ ಗಿರೀಶ್ಗೆ ಮದ್ವೆ ಆಗಿರೋ ವಿಚಾರ ಗೊತ್ತಿಲ್ಲ. ಅವಳು ಅದನ್ನೇ ಪ್ರಶ್ನೆ ಮಾಡ್ತಿದ್ಲು, ಏನ್ ಗಿರೀಶ್ ಇದು, ಇವ್ರು ನೀನ್ ಹೇಳ್ತೀನ, ಏನ್ ಹೇಳ್ತಿದಾರೆ ಇವ್ರು ಹಾಗೆ ಹೀಗೆ ಅಂತವ. ನಾನು ಏನು ಜಾಸ್ತಿ ಅವಳ ಜೊತೆ ಮಾತಾಡಕ್ ಹೋಗ್ಲಿಲ್ಲ. ಅದ್ಕೆ ನಿಜವಾಗಿ ಹೇಳ್ತೀನಿ, ಆ ಗಿರೀಶ್ ಹತ್ರ ನಾನು ಡೈರೆಕ್ಟ್ ಆಗಿ ಕೇಳಿದ್ದೀನಿ, ಅವಳು ಏನಾಗ್ಬೇಕು ಅನ್ನೋದು ಅವಳು ನಾನು ಹೇಳ್ತಿ, ಅಲ್ಲಿರೋದ್ ನನ್ ಮಗು ಅಂತ ಡೈರೆಕ್ಟ್ ಆಗಿ ನನ್ ಮುಖದ ಮೇಲೆ ಹೊಡ್ದಾಗ ಹೇಳಿದ್ರು. ಇದಕ್ಕಿಂತ ಇನ್ನೇನಾಗ್ಬೇಕು ಹೇಳಿ? ನನ್ಗೆ ಎಷ್ಟು ಸಂಕಟ ಆಗಿರ್ಬೇಡ ಆ ಟೈಮಲ್ಲಿ. ನನಗ್ ಗೊತ್ತು ದೀಪ್ತಿ, ಕಟ್ಕೊಂಡ್ ಗಂಡ ಇನ್ನೊಬ್ಬರ ಜೊತೆ ಇದ್ದಾನೆ ಅಂತ ಅಂದ್ರೆ ಎಷ್ಟು ಸಂಕಟ ಆಗುತ್ತೆ ಅನ್ನೋ ನನ್ಗೂ ಗೊತ್ತು. ಯಾಕೆ ನಿಮ್ ಅಣ್ಣ ಆ ಮಾಯಾ ಅಣ್ಣ ಜೊತೆ ನಾನು ಓಡಾಡ್ತಿರ್ಲಿಲ್ವಾ? ಅದ್ ನಾನು ಎಷ್ಟು ಅನುಭವಿಸ್ದೆ. ಅವಾಗೆಲ್ಲ ನೀನ್ ನನ್ ಜೊತೆ ಇದ್ದೆ, ನನಗ್ ಧೈರ್ಯ ತುಂಬಿದ್ದೆ. ಈಗ ನೀನ್ ಧೈರ್ಯವಾಗಿ ಅವ್ರನ್ನ ಹೊಡೆದೋರ್ಸ್ಬಿಡ್ತಾನೆ. ನೀನ್ ಯಾಕೆ ಎದ್ರುಕೊಂಡ್ ಬಂದಿದ್ಯಾ? ಫಸ್ಟ್ ನೀನು ಅಲ್ಲಿ ಏನ್ ಆಗ್ತಾ ಇದೆ, ಅವಳ ಮದ್ವೆಗೆ ಎಷ್ಟು ವರ್ಷ ಆಗಿದೆ, ಅವಳು ಯಾರು, ಎಲ್ಲಿಂದ ಬಂದು, ಅವ್ರಿಗಿರೋ ಮಗು ಯಾವ್ದು, ಅದಕ್ಕೆ ಎಷ್ಟು ವರ್ಷ, ಇದೆಲ್ಲ ತಿಳ್ಕೊಬೇಕಾನೆ. ಇದನ್ನೆಲ್ಲ ತಿಳ್ಕೊಂಡು ಕಾನೂನ್ ಪ್ರಕಾರ ಹೋಗಿ ನಾವು ಫೈಟ್ ಮಾಡ್ಬೋದಲ್ಲ ಅವ್ರ ಜೊತೆ. ನಲ್ಲಿ ನೀನ್ ಅಲ್ಲ, ನಿಮ್ಗೆ ಏನಾಗಿದೆ? ನೀನ್ ಇಷ್ಟು ಬುದ್ಧಿವಂತ ಇದ್ದೆ, ಏನಕ್ಕೆ ಈ ತರ ಥಿಂಕ್ ಮಾಡ್ತಾ ಇದೀಯಾ? ಇಲ್ಲ ಅದಕ್ಕೆ ನನಗ್ ನನ್ ಗಂಡನ ವಿಚಾರ ಬಂದ್ರೆ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ನನ್ಗೆ ಏನ್ ಮಾಡ್ಬೇಕು ಅಂತ ಕೈ ಕಾಲೇ ಆಡಲ್ಲ. ನಿಜವಾಗ್ಲು ಆ ವಿಚಾರ ಕೇಳ್ತಿದ್ದಂಗೆ ನನ್ಗೆ ಕೈ ಕಾಲೆಲ್ಲ ನಡ್ಕೋಕ್ ಶುರು ಆಗೋಯ್ತು. ನನ್ಗೆ ಅಲ್ಲಿ ನಿಂತ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಇಮಿಡಿಯೇಟ್ ಆಗಿ ಹೊರಟು ನಾನು ಇಲ್ಲಿ ಬಂದ್ಬಿಟ್ಟೆ. ನೋಡು, ಸರಿ ಸಮಾಧಾನ ಮಾಡ್ಕೊ. ನೀನು ಬಂದಿದ್ ತಪ್ಪು ಅಂತ ನಾನು ಕೇಳ್ತಾ ಇಲ್ಲ. ಆದ್ರೆ ನೀನ್ ಅಲ್ಲೇ ಇದ್ದು ಅಲ್ಲಿ ಪೂರ್ತಿ ವಿಚಾರ ತಿಳ್ಕೊಂಡು ಆಮೇಲೆ ನಿರ್ಧಾರ ತಗೋಬೇಕಾನೆ. ದುಡ್ಕಿ ಯಾವ್ದೇ ನಿರ್ಧಾರ ತಗೋಬಾರ್ದು ದೀಪ್ತಿ. ಇದನ್ನ ನೀನು ನನಗ್ ಹೇಳ್ಕೊತಿದ್ಯಾ, ಇವತ್ತು ನಾನು ನೀನ್ ಹೇಳ್ತಾ ಇದ್ದೀನಿ. ನೋಡು ನೋಡು, ಏನು ಯೋಚನೆ ಮಾಡ್ಬೇಡ. ಈಗ ನೀನ್ ಮನೆ ಬಿಟ್ಟು ಬಂದಿರೋ ವಿಚಾರ ಮನೆಗೆ ಯಾರಿಗೂ ಗೊತ್ತಿಲ್ಲ ತಾನೆ? ಇಲ್ಲ, ಸೀದಾ ಹಾಸ್ಪಿಟಲ್ ಇಂದ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಸರಿ, ಸಾಯಂಕಾಲದವರೆಗೂ ಇಲ್ಲೇ ಇರು. ಸ್ವೀಟಿ ಬರೋ ಟೈಮ್ಗೆ ನೀನ್ ವಾಪಸ್ ನಿನ್ ಗಂಡನ ಮನೆಗೆ ಹೋಗಿ ಅವ್ಳು ಯಾರು, ಏನು, ಎತ್ತ ಎಲ್ಲ ವಿಚಾರನ ಪೂರ್ತಿಯಾಗಿ ತಿಳ್ಕೊಂಡ್ಮೇಲೆ ನೀನ್ ಬೇರೆ ನಿರ್ಧಾರ ತಗೋಬೇಕು. ಅದಕ್ ಮುಂಚೆ ಯಾವ್ದೇ ತರ ದುಡುಕ್ ನಿರ್ಧಾರ ತಗೋಬೇಡ. ಹಾಗಂತೀರಾ? ಹೌದು. ಆದ್ರೆ ಅದಕ್ಕೆ ನಂಗೆ ಯಾಕೋ ಒಂಥರ ಮನ್ಸೇ ಬರ್ತಾ ಇಲ್ಲ ಅಲ್ಲಿಗೆ ಹೋಗೋದಿಕ್ಕೆ. ನೋಡು, ನೀನ್ ನಿನ್ ಗಂಡನ ತುಂಬಾ ಪ್ರೀತಿಸ್ತಾ ಇದೀಯ. ಅದಕ್ಕೆ ನಿನ್ಗೆ ಅವರು ಈ ತರ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಿನ್ಗೆ ಆ ತರ ಕೈಕಲ್ ನಡೆದುಕೊಂಡಿದ್ದು, ಮತ್ತೆ ನಿನ್ಗೆ ಅವ್ರು ಬೇಡ ಬೇಡ ಅನ್ನೋ ಒಂದು ನಿರ್ಧಾರ ಮಾಡ್ಬಿಟ್ಟಿದ್ಯಾ ಅಂತಂದ್ರೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನಿನ್ಗೆ ಅವ್ರ ಮೇಲೆ ಪ್ರೀತಿ ಇರೋದಕ್ಕೆ ಅವ್ರ ವಿಚಾರ ಬಂದ್ರೆ ನಿನ್ ಮೈಂಡ್ ಬ್ಲಾಕ್ ಆಗೋದು, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರೋದು. ನೋಡು, ಫಸ್ಟ್ ಸ್ವಲ್ಪ ತಾಳ್ಮೆಯಿಂದ ಅವ್ರ ಜೊತೆ ಮಾತಾಡು. ಏನು, ಎತ್ತ, ಯಾಕೆ ಈ ತರ ಮಾಡಿದ್ರಿ ಎಲ್ಲ ತಿಳ್ಕೊಂಡು ಆಮೇಲೆ ನಿರ್ಧಾರ ತಗೋ. ಸರಿ, ಅದಕ್ಕೆ ಆಯ್ತು. ಅಲ್ಲಿ ಹಣ್ಣಿಗೆ ನೋಡು, ತಗೊಂಡ್ ತಿನ್ನೋದಿತ್ತು. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಈ ತರ ಎಲ್ಲ ನಿನ್ನ ಮೋಸ ಮಾಡ್ಕೊಂಡ್ರೆ ಹೇಗೆ ಹೇಳು? ದುಡುಕ್ಬೇಡ, ಯಾವ್ದಕ್ಕೂ ದುಡುಕ್ಬೇಡ. ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ, ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ನಾವು ಸ್ವಲ್ಪ ತಾಳ್ಮೆ ತಗೋಬೇಕಷ್ಟೇ. ಏನಾದ್ರು ನಿಮ್ ಮಾತು ನನ್ಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇದೆ. ಸರಿ, ನಾನು ಹೇಳ್ದಂಗೆ ಮಾಡ್ತೀನಿ. ನಿಜ ಹೇಳ್ತೀನಿ ದೀಪ್ತಿ, ನಾನ್ ಇಲ್ಲಿ ಈ ತರ ಕುತ್ಕೊಂಡು ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ಇಷ್ಟು ಧೈರ್ಯ ನನಗ್ ಬಂದಿದೆ ಅಂತ ಅಂದ್ರೆ ಅದಕ್ಕೆ ಕಾರಣನೇ ನೀನು. ನೀನಿಲ್ಲ ಅಂತಂದಿದ್ದೆ ಈ ಗೀತಾ ಇಲ್ಲಿ ಇರ್ತಿರ್ಲಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ. ನೋಡು, ಏನ್ ತಿಂದಿದೀಯೋ ಏನೋ, ಬೆಳಿಗ್ಗೆನೆ ಹೋಗಿದ್ದೆ ಅಂತೀಯ. ತಗೋ ತಿನ್ನು, ಹಣ್ಣು ತಿನ್ನು. ಅತ್ತೆ ಹೇಳಿ ಏನಾದ್ರು ಅಡಿಗೆ ಮಾಡ್ತಿದ್ದಾರೆ, ಆಗಿದೆ, ಏನಾದ್ರು ತರಿಸ್ಕೊಡ್ತೀನಿ ತಿನ್ನುವಂತೆ. ಇಲ್ಲ ಅದಕ್ಕೆ ಏನು ಬೇಡ, ಏನು ತಿನ್ನೋ ಮನ್ಸಿಲ್ಲ. ನೋಡು ನೋಡು, ಇದು ನೀನ್ ಮಾಡೋ ತಪ್ಪು. ಏನು ತಿನ್ನೋ ಮನ್ಸಿಲ್ಲ ಅಂತಂದ್ರೆ ಏನ್ ಹೊಟ್ಟೆ ಏನೋ ನಿನ್ನ ಸಂಕಟ ಕೇಳುತ್ತಾ? ಹೊಟ್ಟೆಗೆ ಊಟ ಬೇಕು. ನೀನ್ ಎಷ್ಟೇ ಸಂಕಟ ಪಟ್ಟು ಹೊಟ್ಟೆಗೆ ಊಟ ಕೊಟ್ಟಿಲ್ಲ ಅಂತ ಅಂದ್ರೂ ಹೊಟ್ಟೆ ಹಸಿವು ಇದ್ದೇ ಇರುತ್ತೆ, ಗೊತ್ತಾಯ್ತಾ? ಫಸ್ಟ್ ತಿನ್ನು ಏನಾದ್ರು.